Hello, dear friends and my dear students. Welcome to our YouTube classes. In today's class, we are going to learn about a lesson. It's about Dr. B.R. Ambedkar. It's written by R. Venkataraman. Let us look into the topic then. See, one trait which marked Baba Sahib during his student days and in fact throughout his life was he was a voracious reader and he had an insatiable thirst for books. And he bought books by curtailing his daily needs. Means ಇಲ್ಲಿ ನಾವು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ವಿಶೇಷ ಲಕ್ಷಣ ಅಥವಾ ಸ್ವಭಾವವನ್ನು ಕುರಿತು ಮಾತನಾಡುವುದಾದರೆ ಅವರು ಒಬ್ಬ ಒರಾಸಿಯಸ್ ರೀಡರ್ ಆಗಿದ್ರು. ಒರಾಸಿಯಸ್ ಇನ್ ದ ಸೆನ್ಸ್ ಜ್ಞಾನದಾಹಿ ಆಗಿದ್ರು ಅಂತ. ಅ ವೆರಿ ಈಗರ್ ಫಾರ್ ನಾಲೆಡ್ಜ್. ಅವ್ರು ಎಷ್ಟು ಓದಿದ್ರು ಕೂಡ ಅವ್ರಿಗೆ ಇನ್ನೂ ಆ ದಾಹ ತೀರ್ತಾ ಇರಲಿಲ್ಲ. ಹಾಗೆ ಅವರು ಜ್ಞಾನದಾಹಿ ಆಗಿದ್ರು ಅನ್ನೋ ಅರ್ಥದಲ್ಲಿ. ಆ್ಯಂಡ್ ಈ ಹ್ಯಾಡ್ ಆ್ಯನ್ ಇನ್ಸ್ಯಾಸಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಎಷ್ಟು ಓದಿದ್ರು ಕೂಡ ಅವರಿಗೆ ತೃಪ್ತಿ ಅನ್ನೋದೇ ಸಿಗ್ತಾ ಇರಲಿಲ್ಲ. ಇನ್ನೂ ಓದಬೇಕು ಅನ್ನೋ ಆ ಜ್ಞಾನದ ಹಂಬಲ, ಜ್ಞಾನದಾಹಿತ್ವ ಹಾಗೇ ಇತ್ತು. ಹಾಗಾಗಿ ಅದಕ್ಕೆ ಹಿ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಈಸ್ ಡೈಲಿ ನೀಡ್ಸ್. ಹಾಗಾಗಿ ಅವರು ಓದಲಿಕ್ಕೆ ಬುಕ್ಗಳನ್ನು ತಮ್ಮ ದಿನನಿತ್ಯದ ಖರ್ಚಿಗೆ ಕೊಟ್ಟಂಥ ಹಣವನ್ನು ಎಲ್ಲವೂ ಕೂಡಿಟ್ಟು ಆ ಕೂಡಿಟ್ಟ ಹಣದಲ್ಲಿ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಓದ್ತಾ ಇದ್ರು. This is the great character of Dr. B.R. Ambedkar. And in New York, he is said to have purchased about 2,000 old books. And it is recorded that at the time of the second round conference in London, he bought so many books that they had to be sent to India in 32 boxes. ಅವರಿಗೆ ಪುಸ್ತಕದ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂದರೆ ಈ ಎರಡು ಉದಾಹರಣೆಗಳನ್ನು ನೋಡಿದರೆ ನಮಗೆ ಅರ್ಥ ಆಗಿಬಿಡ್ತದೆ. ಏನು ಅಂದರೆ ಒಂದ್ಸರಿ ಅವರು ನ್ಯೂಯಾರ್ಕಲ್ಲಿದ್ದಾಗ ಸುಮಾರು 2,000 ಹಳೆಯ ಪುಸ್ತಕಗಳನ್ನು ಪರ್ಚೇಸ್ ಮಾಡಿದ್ರು. ಆಮೇಲೆ ಒಂದ್ಸರಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಲಿಕ್ಕೆ ಹೋದಂಥ ಲಂಡನ್ನಲ್ಲಿ ಕೂಡ ಸುಮಾರು ಸಾವಿರಾರು ಬುಕ್ಗಳನ್ನು ತೆಗೆದುಕೊಂಡಿದ್ರು. ಎಷ್ಟು ತೆಗೆದುಕೊಂಡಿದ್ರೆ ಆ ಎಲ್ಲ ಪುಸ್ತಕಗಳನ್ನು ಭಾರತಕ್ಕೆ ಕಳಿಸ್ಬೇಕಾದ್ರೆ ಆ 32 ಬಾಕ್ಸ್ಗಳಲ್ಲಿ ಅವುಗಳನ್ನು ಪ್ಯಾಕ್ ಮಾಡಿ ಭಾರತಕ್ಕೆ ಕಳಿಸುವಂಥ ಪರಿಸ್ಥಿತಿ ಬಂದಿತ್ತು. ಅಷ್ಟು ಬುಕ್ಗಳನ್ನು ಅವರು ಪರ್ಚೇಸ್ ಮಾಡಿದರು. ಇದೆಲ್ಲವನ್ನು ನೋಡಿದರೆ ಅವ್ರಿಗೆ ಅನಿಸುತ್ತೆ ಈ ವಾಸ್ ದ ಲವರ್ ಆಫ್ ಬುಕ್ಸ್ ಆ್ಯಂಡ್ ಈ ವಾಸ್ ದ ವೊರಾಸಿಯಸ್ ರೀಡರ್. Look at another paragraph. That is, it's important to record here one major influence on Dr. B.R. Ambedkar. While in the USA, he was drawn to the 14th Amendment of the Constitution of the USA, which gave freedom to the Black Americans. ಹಾಗೆ ಅವರ ಜೀವನದಲ್ಲಿ ಅವರ ಮೇಲೆ ಆಳವಾದಂಥ ಪರಿಣಾಮ ಬೀರಿದಂಥ ಕೆಲವು ಘಟನೆಗಳಲ್ಲಿ ಇದು ಒಂದು. ಏನಂತಂದರೆ ಅಮೇರಿಕಾದ ಸಂವಿಧಾನಕ್ಕೆ 14ನೇ ತಿದ್ದುಪಡಿಯನ್ನು ತಂದು ಅಲ್ಲಿ ಅಮೇರಿಕಾದಲ್ಲಿರ್ತಕ್ಕಂಥ ಕಪ್ಪು ವರ್ಣೀಯರಿಗೆ ಸ್ವತಂತ್ರವನ್ನು ನೀಡಲಾಯಿತು. ಆ ಒಂದು ಸಂವಿಧಾನದ ತಿದ್ದುಪಡಿಯ ಮೇಲೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಮನಸ್ಸು ಹೋಯಿತು. ಯಾಕೆ ಹೋಯಿತು ಅಂತಂದರೆ ಬಿಕಾಸ್ ಹಿ ವಾಸ್ ಆಲ್ಸೋ ಥಿಂಕಿಂಗ್ ಅಬೌಟ್ ದ ಪೊಸಿಷನ್ಸ್ ಇನ್ ಇಂಡಿಯಾ. ಲೆಟ್ಸ್ ಲುಕ್ ಎಟ್ ದಟ್. He saw at once the parallel of the situation for the depressed classes in India. ಹಾಗೆ ಆ ಕಪ್ಪು ವರ್ಣೀಯರು ಯಾವ ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇದ್ರು ಅದೇ ರೀತಿ ಇಲ್ಲಿ ನಿರ್ಲಕ್ಷಿಸಲ್ಪಟ್ಟ ವರ್ಗದ ಜನರು ಕೂಡ, ಡಿಪ್ರೆಸ್ಡ್ ಕ್ಲಾಸಸ್, ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಜನರು ಕೂಡ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಅವರ ಕುರಿತು ಅಂಬೇಡ್ಕರ್ ಅವರು ವಿಚಾರವನ್ನು ಸ್ಟಾರ್ಟ್ ಮಾಡಿದ್ರು, ಹೇಗೆ ಅವರ ಜೀವನವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕಾಗಿ ಆನ್ ರಿಟರ್ನಿಂಗ್ ಹೋಮ್ ಬಾಬಾ ಸಾಹೇಬ್ ಕೇಮ್ ಟು ಬಿ greatly influenced by the life and work of Mahatma Phule, the votary means the dedicated, ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಮಹಾತ್ಮ ಫುಲೆ ಅವರು, and of a classless society and women's upliftment. ಹಾಗೆ ಭಾರತಕ್ಕೆ ಹಿಂದಿರುಗಿದಂಥ ಅಂಬೇಡ್ಕರ್ ಅವರು ಮತ್ತೆ ಇಲ್ಲಿ ಪ್ರಭಾವಕ್ಕೆ ಒಳಗಾಗ್ತಾರೆ. ಯಾರ್ದು ಅಂತಂದರೆ ಮಹಾತ್ಮ ಫುಲೆಯವರ ಜೀವನ ಮತ್ತು ಅವರ ಕಾರ್ಯವನ್ನು ನೋಡಿ ಬಹಳಷ್ಟು ಪ್ರಭಾವಿತರಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ವರ್ಗರಹಿತ ಸಮಾಜವನ್ನು ನಿರ್ಮಿಸಬೇಕು, ಸಮಾಜದಲ್ಲಿ ಮಹಿಳೆಯರಿಗೆ ಸರಿಸಮಾನವಾದಂಥ ಅವಕಾಶಗಳನ್ನು ಕೊಟ್ಟು ಮಹಿಳೆಯರನ್ನು ಕೂಡ ಮೇಲಕ್ಕೆ ತರಬೇಕು ಅನ್ನೋ ಅವರ ಕಾಳಜಿ, ಕಳಕಳಿ ಅದು ಬಹಳಷ್ಟು ಅಂಬೇಡ್ಕರ್ ಅವರಿಗೆ ಪ್ರಭಾವವನ್ನು ಬೀರ್ತು ಅಂತ. ಆ್ಯಂಡ್ ದ ನೀಡ್ ಆಸ್ ವೆಲ್ ಆಸ್ ದ ಫಿಸಿಬಿಲಿಟಿ that is a practical of a reform impressed itself on Ambedkar's mind, and he decided to devote all his time and talent for the amelioration of his underprivileged brethren. ಹಾಗಾಗಿ ಆ ಒಂದು ದ ನೀಡ್ ಆಸ್ ವೆಲ್ ಆಸ್ ದ ಫಿಸಿಬಿಲಿಟಿ ಅದು ಆ ಕಾಲಿನ ಒಂದು ಅವಶ್ಯಕತೆ ಇತ್ತು ಮತ್ತು ಅದನ್ನು ಸಾಧಿಸಲಿಕ್ಕೆ ಸಾಧ್ಯವಾದಂಥ ಕಾರ್ಯವಾಗಿತ್ತು. ಹಾಗಾಗಿ
ಅವರು ಬಹಳಷ್ಟು ಪ್ರಭಾವಿತರಾಗಿ ಅವರ ಕೆಲಸದಿಂದ ಇಂಪ್ರೆಸ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಿರ್ಧಾರವನ್ನು ಮಾಡ್ತಾರೆ. ಏನು ಅಂತ, ನಾನು ಕೂಡ ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಮತ್ತು ಸಮಯವನ್ನು ಈ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ನನ್ನ ಸಹೋದರರನ್ನು ಮೇಲಕ್ಕೆ ಎತ್ತಲಿಕ್ಕೆ ನಾನು ಮೀಸಲಾಗಿಡಬೇಕು ಅಂತ ತಿಳ್ಕೊಂಡು ತಮ್ಮ ಎಲ್ಲ ಟೈಮ್ ಆ್ಯಂಡ್ ಟ್ಯಾಲೆಂಟನ್ನು ಒಟ್ಟಿಗೆ ಒಂದು ಸಮರ್ಪಣಾ ಮನೋಭಾವದಿಂದ ಅದನ್ನು ಹಿ ಸ್ಟಾರ್ಟೆಡ್ ಟು ವರ್ಕ್ ಅಪಾನ್ ದ್ಯಾಟ್. ಓಕೆ, ಆ್ಯಂಡ್ news for that what he did then, he started newspapers such as the Mukanayaka, Baishkrita Bharata and Samta were once recognized as authentic voices of the depressed classes. ಹಾಗಾಗಿ ಈ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ವರ್ಗದ ಜನರ ಧ್ವನಿಯನ್ನು ಎಲ್ಲರಿಗೂ ಮುಟ್ಟಿಸ್ಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರು ಮೂಕನಾಯಕ, ಬಹಿಷ್ಕೃತ ಭಾರತ ಮತ್ತು ಸಮತ ಅನ್ನೋ ಪತ್ರಿಕೆಗಳನ್ನು ಪ್ರಾರಂಭಿಸ್ತಾರೆ. And likewise, institutions set up by him, such as the Hitakarani Sabha and the Independent Labour Party of India, became vehicles of change. ಹಾಗೆ ಇದರ ಜೊತೆಗೇನೆ ಒಂದೆರಡು ಸಂಸ್ಥೆಗಳನ್ನು ಕೂಡ ಕಟ್ತಾರೆ. ಅದು ಹಿತಕಾರಣಿ ಸಭಾ ಮತ್ತು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಕಟ್ತಾರೆ. ಇವುಗಳು ಅವರು ಬದಲಾವಣೆಯ ವಾಹನಗಳಾಗಿ, ರಥಗಳಾಗಿ ಕೆಲಸವನ್ನು ಪ್ರಾರಂಭಿಸ್ತವೆ ಅಂತ. ಆ್ಯಂಡ್ during the same period, Gandhiji was pioneering his epic reform of Indian society, which included the uplift of depressed classes whom Gandhiji had termed Harijans. ಅದೇ ಕಾಲದಲ್ಲಿ, ಅದೇ ಸಮಕಾಲೀನಲ್ಲಿ ಗಾಂಧೀಜಿ ಅವರು ಕೂಡ ಈ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ವರ್ಗದ ಜನರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ರು, ಸಮಾಜ ಸುಧಾರಣೆಯ ಕನಸನ್ನು ಕಾಣ್ತಾ ಇದ್ರು. ಆ ಸಮಾಜದ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಜನರನ್ನು ಮೇಲಕ್ಕೆತ್ತಬೇಕು, ಅವ್ರಿಗೂ ಒಂದು ಉನ್ನತ ಸ್ಥಾನಮಾನವನ್ನು ದೊರಕಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಹಾಗೆ ನಿರ್ಲಕ್ಷಿಸಲ್ಪಟ್ಟ ವರ್ಗದ ಜನರಿಗೆ ಅವ್ರು ಏನಂತ ಕರೆದ್ರು ಅಂದರೆ ಹರಿಜನ ಅಂತ ಕರೀತಾರೆ. ಹರಿ ಅಂದರೆ ದೇವರು, ಅವರು ದೇವರ ಜನ ಅನ್ನೋ ಒಂದು ಗೌರವಯುತವಾದಂಥ ಪದವನ್ನು ಬಳಸಿ ಅವ್ರನ್ನ ಪ್ರೀತಿಯಿಂದ ಕಾಣಬೇಕು ಅಂಥೇಳಿ ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟರು ಅಂತ. ಲೈಕ್ ದಟ್. ಆ್ಯಂಡ್ Baba Sahib was elected to the Bombay Legislative Assembly in the elections under the Constitution of India Act 1935. ಸೊ 1935ರ ಭಾರತೀಯ ಒಂದು ಸಂವಿಧಾನ ಕಾಯ್ದೆ ಅನುಗುಣವಾಗಿ ಅವರು ಬಾಂಬೆ ವಿಧಾನ ಪರಿಷತ್ತನ್ನು ಒಂದು ಪ್ರತಿನಿಧಿಸಿ ಅದರಲ್ಲಿ ಗೆದ್ದು ಆ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿದ ಒಬ್ಬ ಮೆಂಬರ್ ಆಗಿ ಆಯ್ಕೆ ಆಗ್ತಾರೆ. ದೇರ್ ವಾಟ್ ಹಿ ಡಿಡ್, Baba Sahib made effective contribution to the debates in the assembly on the variety of subjects. ಅವರಿಗೆ ಸಿಕ್ಕಂಥ ಅವಕಾಶವನ್ನು ಒಬ್ಬ ವಿಧಾನ ಸಭೆಯ ಆ ಒಂದು ಸಂಸತ್ತಿನ ಒಬ್ಬ ಸದಸ್ಯನಾಗಿ ಎಷ್ಟೆಲ್ಲ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅವುಗಳನ್ನು ಅವರು ಚರ್ಚೆಯಲ್ಲಿ ಭಾಗವಹಿಸೋದರ ಮುಖಾಂತರ ವಿವಿಧ ವಿಷಯಗಳ ಮೇಲೆ ಬಹಳಷ್ಟು ಬೆಳಕನ್ನು ಚೆಲ್ಲಿ ಸಮಸ್ಯೆಗಳನ್ನು ಸದನದ ಗಮನಕ್ಕೆ ತಂದು ಅವುಗಳನ್ನು ಪರಿಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದರು. ಆ್ಯಂಡ್ ಈಸ್ ವರ್ಕ್ ಈಸ್ ಫ್ಲೇರ್ ಫಾರ್ ಲೆಜಿಸ್ಲೇಟಿವ್ ವರ್ಕ್ ಬಿಕಮ್ ಎವಿಡೆಂಟ್ ಟು ದ ಹೋಲ್ ನೇಷನ್. ಸಿ ಈಸ್ ಫ್ಲೇರ್ ಫಾರ್ ಲೆಜಿಸ್ಲೇಟಿವ್ ವರ್ಕ್, ಅವರು ಮಾಡಿದಂಥ ಈ ಕೆಲಸ ಏನಿದೆ ಇಟ್ಸ್ ಎವಿಡೆಂಟ್, ಅದು ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಸುಂದರವಾದ ಸಮಾನವಾದ ಸಮಾಜವನ್ನು ನಿರ್ಮಿಸುವತ್ತ ಅಂಬೇಡ್ಕರ್ ಅವರು ಹೆಜ್ಜೆ ಇಡ್ತೀರ ಅನ್ನೋ ಒಂದು ಕನಸು ಒಂದು ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸ್ತಾ ಇತ್ತು ಅಂತ. ಆ್ಯಂಡ್ ಸೂನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಅಫೋರ್ಡೆಡ್ ಡಾಕ್ಟರ್ ಅಂಬೇಡ್ಕರ್ ದ ಆಪರ್ಚುನಿಟಿ ಟು ಗಿವ್ ದ ಮೋಸ್ಟ್ ನೋಟಬಲ್ ಆ್ಯಂಡ್ ಪರ್ಮನೆಂಟ್ ಶೇಪ್ ಟು ಹಿಸ್ ಸೋಷಿಯಲ್ ಫಿಲಾಸಫಿ ಆ್ಯಂಡ್ ಟು ಹಿಸ್ ಅನ್ಡೈಯಿಂಗ್ ಫೇತ್ ಇನ್ ದ ಡಿಗ್ನಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇಲ್ಲಿ ಏನಾಯಿತು ಅಂದರೆ, ಹಾಗೆ ಅವರು ತುಳಿತಕ್ಕೊಳಗಾದಂಥ ಜನರ ಪರವಾಗಿ ನಿಲ್ಲಬೇಕು, ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಹೊಂದಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ಅವರ ಸಾಮಾಜಿಕ ತತ್ವಶಾಸ್ತ್ರಕ್ಕೆ ಅನುಗುಣವಾಗಿ ಅವರಿಗೆ ಒಂದು ಕಡೆ ಏನಾಗ್ತಾ ಇತ್ತು, ಈ ಸಮಾಜದ ಮೇಲ್ವರ್ಗದ ಸಮಾಜದ ಜನರನ್ನ ಕುರಿತು ಒಂಥರ ಬಹಳ ಮನಸ್ಸಿಗೆ ನೋವಾಗಿತ್ತು. ಹಾಗೆ ಏನಪ್ಪ ಇದು, ನಾವು ಕೂಡ ಹ್ಯೂಮನ್ ಬೀಯಿಂಗ್ಸ್ ಆಗಿ ಒಂದು ಮಾನವ ಕುಲಕ್ಕೆ ಈ ರೀತಿ ಮಾಡ್ತಾ ಇದ್ದು ತಪ್ಪಾಗುತ್ತೆ. ಈ ರೀತಿ ಒಂದು ಮಾನವ ಕುಲದ ಮೇಲೆ ಅವರಿಗೆ ಬೇಜಾರಾದಂಥ ಸಂದರ್ಭದಲ್ಲಿ ಅವರ ತತ್ವ ಆದರ್ಶಗಳನ್ನು ಪಾಲನೆಯಲ್ಲಿ ತರಲಿಕ್ಕೆ ಅವರಿಗೊಂದು ಅತ್ಯದ್ಭುತವಾದಂಥ ಅವಕಾಶ ಸಿಕ್ತು. ಅವುಗಳಿಗೆ ಸರಿಯಾದಂಥ ರೂಪರೇಷೆಗಳನ್ನು ನೀಡುವಂಥ ಅವಕಾಶವೂ ಕೂಡ ಸಿಕ್ತು. ವಾಟ್ ಈಸ್ ದ್ಯಾಟ್? ಲೆಟ್ಸ್ ಸಿ. ದೆನ್ ಬಾಬಾ ಸಾಹೇಬ್ ವಾಸ್ ನಾಟ್ ಇನ್ ದ ಕಾಂಗ್ರೆಸ್, ಬಟ್ ಇಟ್ ಮಸ್ಟ್ ಬಿ ಸೆಡ್ ಟು ದಿ ಕ್ರೆಡಿಟ್ ಆಫ್ ದ ಫಾರ್ಸೈಟೆಡ್ and the objective leadership of the Indian National Congress that requested Dr. B.R. Ambedkar
to serve on the drafting committee of the Constitution Assembly and made him its chairman. ಇದೇ ಸಮಯಕ್ಕೆ ಸರಿಯಾಗಿ ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ ಏನು ಮಾಡಿತು, ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ಒಂದು ಕರಡು ಸಂವಿಧಾನ ಸಮಿತಿ ರಚನಾ ಸಭೆಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಅವರಲ್ಲಿರ್ತಕ್ಕಂಥ ದೂರದೃಷ್ಟಿಯ ಒಂದು ವಿಚಾರಧಾರೆಗಳನ್ನು ಗಮನಿಸಿದಂಥ ಕಾಂಗ್ರೆಸ್ಸು ಇವರಿಂದ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನ ತರಲಿಕ್ಕೆ ಸಾಧ್ಯ ಇದೆ ಅಂತ ನಂಬಿಕೆಯನ್ನಿಟ್ಟು ಅವ್ರನ್ನ ಆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕವನ್ನು ಮಾಡಿದರು. ದೆನ್ ವಾಟ್ ಹ್ಯಾಪನ್ಡ್? As chairman of the drafting committee, Dr. Ambedkar anticipated every conceivable requirement of the new polity. Drawing from the examples and experience of the other nations and the distinctive needs of our own society, he raised brick by brick the magnificent edifice which stands as the fundamental rights in the Constitution of India. ಹಾಗೆ ಅವರಿಗೆ ಸಿಕ್ಕಂಥ ಅವಕಾಶವನ್ನು ಅಂಬೇಡ್ಕರ್ ಅವರು ಬಹಳ ಅದ್ಭುತವಾಗಿ ಉಪಯೋಗಿಸ್ಕೊಳ್ತಾರೆ. ಓಕೆ, ಈ ಆಂಟಿಸಿಪೇಟೆಡ್ ಎವ್ರಿ ಕನ್ಸ್ಯೂಯಬಲ್, ಅವರು ತಾವು ಮನಸ್ಸಲ್ಲಿ ಏನು ವಿಚಾರಧಾರೆಗಳಿದ್ವು, ನನ್ನ ಭಾರತದ ಪ್ರಜೆಗಳಿಗೆ ನಾನು ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಬಹುದು ಅನ್ನೋ ಎಲ್ಲ ವಿಚಾರಧಾರೆಗಳನ್ನು ತಲೆಯಲ್ಲಿಟ್ಕೊಂಡು ಆ ಒಂದು ಸಂವಿಧಾನದ ಕರಡು ಪ್ರತಿಯನ್ನು ಸ್ಟೆಪ್ ಬೈ ಸ್ಟೆಪ್ಪು ಬೈ ಸ್ಟಡಿಂಗ್ ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಅನುಗುಣವಾದಂಥ ಪೂರಕವಾದಂಥ ಕೆಲವು ಅಂಶಗಳನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸಿ ಒಂದು ಅತ್ಯದ್ಭುತವಾದ ಮೂಲಭೂತ ಹಕ್ಕುಗಳನ್ನು ನಮಗೆ ನೀಡಿದರು. ಓಕೆ, ದಿಸ್ ಈಸ್ ವಾಟ್ ದ ಗ್ರೇಟ್ ಅಂಬೇಡ್ಕರ್ ಹ್ಯಾಸ್ ಡನ್ ಫಾರ್ ಅಸ್. ಅಂಡ್ ಲೆಟ್ಸ್ ಲುಕ್ ಅಟ್ ದಿ ಅದರ್ ಪ್ಯಾರಾಗ್ರಾಫ್. There were of course other luminaries on the committee like Alladi Krishnaswamy Iyer, K.M. Munshi and N. Gopalaswamy Iyengar, who also made vital contribution to the process of constitution making. But if there is one person who will be the remembered as the pilot of the various provisions of the Indian Constitution, it will sure be Dr. B.R. Ambedkar. ಇದಲ್ಲದೆ ಇವರ ಜೊತೆಗೆ ಅನೇಕ ಮಹನೀಯರಿದ್ದರು, ಕಾನೂನನ್ನು ಓದಿ ತಿಳಿದಂಥ ಪಂಡಿತರು ಕೂಡ ಇದ್ದರು. ಅವರಲ್ಲಿ ಪ್ರಮುಖವಾಗಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರಾಗಿರ್ಬೋದು, K.M. ಮುನ್ಸಿ ಅವರಾಗಿರ್ಬೋದು, N. ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರಾಗಿರ್ಬೋದು, ದೇ ಆಲ್ಸೋ ಮೇಡ್, ಅವರು ಕೂಡ ಒಂದು ತಮಗೆ ಸಿಕ್ಕಂಥ ಅವಕಾಶವನ್ನು ಬಳಸಿಕೊಂಡು ತಮ್ಮಿಂದ ಆದಂಥ ಒಂದು ದೊಡ್ಡ ಕೊಡುಗೆಯನ್ನು ಕೂಡ ಅವರು ಈ ಒಂದು ಸಂವಿಧಾನ ರಚನೆಗೆ ನೀಡಿದರು. ಅದರಲ್ಲಿ ಒಬ್ಬ ಟೀಮ್ ಕ್ಯಾಪ್ಟನ್ ಅಂತೆ ಕೆಲಸ ಮಾಡಿದಂಥವರು ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಬಿಕೇಮ್ ದ ಪೈಲಟ್, ದ ಪಯೋನಿಯರ್ ಆಫ್ ದಟ್ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಕಮಿಟಿ. ಆ್ಯಂಡ್ ಇಟ್ ಡಿವಾಲ್ವ್ಡ್ ಆನ್ ಡಾಕ್ಟರ್ ಅಂಬೇಡ್ಕರ್ ಟು ಎಕ್ಸ್ಪ್ಲೇನ್ ಟು ದ ಅಸೆಂಬ್ಲಿ ವಿತ್ ಎ ಕಾಂಬಿನೇಷನ್ ಆಫ್ ದ ಟ್ಯಾಕ್ಟ್ ಆ್ಯಂಡ್ ಫ್ರಾಂಕ್ನೆಸ್ ಆ್ಯಂಡ್ ಅಟ್ಮೋಸ್ಟ್ ಪೇಷನ್ಸ್ the meaning and scope of the different provisions of the draft constitution. He had the rare gift of unraveling, thus clearing the most complicated legal concept in a language which the layman understood. Then Dr. B.R. Ambedkar, aided by the indefatigable constitutional advisor B.N. Rao, that is Benegal Ram Rao, performed this task matchlessly. ಹಾಗೆ ಅಂಬೇಡ್ಕರ್ ಅವರಿಗೆ ಡಿವಾಲ್ವ್ಡ್, ಅವ್ರಿಗೆ ಒಪ್ಪಿಸಿದಂಥ ಕೆಲಸವನ್ನು ಅತ್ಯದ್ಭುತವಾಗಿ ಅವರನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಬಹಳ ತಾಳ್ಮೆ ವಹಿಸಿ ಏನೆಲ್ಲ ಆ ಅಂಶಗಳನ್ನು ಅದರಲ್ಲಿ ಸೇರಿಸಬೇಕು, ಹೇಗೆ ಮಾಡಬೇಕು, ಆ್ಯಂಡ್ ದ ಮೀನಿಂಗ್ ಆ್ಯಂಡ್ ದ ಸ್ಕೋಪ್ ಆಫ್ ಡಿಫರೆಂಟ್ ಪ್ರಾವಿಷನ್ಸ್ ಆಫ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್, ಅದರ ವ್ಯಾಪ್ತಿ, ಆಳ, ಅಗಲ ಎಲ್ಲವನ್ನು ಕೂಡ ಯಾವುದರಲ್ಲಿ ಸಂವಿಧಾನದಲ್ಲಿ ಏನೂ ಕೊರತೆ ಆಗಬಾರ್ದು, ಎಲ್ಲ ಅಂಶಗಳನ್ನು ಎಲ್ಲ ವರ್ಗದವರಿಗೂ ಕೂಡ ಅದು ಉಪಯೋಗ ಆಗಿರ್ತಕ್ಕಂಥ ಎಲ್ಲ ದೃಷ್ಟಿಕೋನವನ್ನು ಹೊಂದಿ ಅದೇ ರೀತಿ ಅದನ್ನು ರೆಡಿ ಮಾಡ್ತಾರೆ. ಆ್ಯಂಡ್ ಈ ಹ್ಯಾಡ್ ದ ರೇರ್ ಗಿಫ್ಟ್ ಆಫ್ ಅನ್ರಾವೆಲಿಂಗ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ಸ್ ಇನ್ ಎ ಲ್ಯಾಂಗ್ವೇಜ್ ವಿಚ್ ದ ಲೇಮೆನ್ ಅಂಡರ್ಸ್ಟುಡ್. ಪ್ರತಿಯೊಬ್ಬರು ಕೂಡ ಒಬ್ಬ ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ಒಂದು ಸಂವಿಧಾನವನ್ನು ಬರೀಲಿಕ್ಕೆ ಸಹಾಯ ಆಯಿತು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು ಯಾರು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿದ್ರಿ ಅನ್ನೋದು. ಈ ಒಂದು ಸಂವಿಧಾನ ರಚನಾ ಸಮಿತಿಗೆ ಒಬ್ಬ ಸಲಹೆಗಾರರಾಗಿ ಕೆಲಸ ಮಾಡಿದಂಥ ಬೆನೆಗಲ್ ರಾಮ್ ರಾವ್ ಅವರು ಕೂಡ ತಮಗೆ ಕೊಟ್ಟಂಥ ಕೆಲಸವನ್ನು ಅತ್ಯದ್ಭುತವಾಗಿ ಪ್ರಾಮಾಣಿಕವಾಗಿ ಭಾಳ ಯಶಸ್ವಿಯಾಗಿ ಅದನ್ನು ಕೆಲಸವನ್ನು ಮಾಡ್ತಾರೆ ಅಂತ ಅರ್ಥ. ಆ್ಯಂಡ್
Dr. Ambedkar had a clear perception of the mutuality of the three pillars of the state, that is the legislature, the executive, the judiciary. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ತಿಳ್ಕೊಂಡಿದ್ರು, ಜ್ಞಾನ ಇತ್ತು. ಏನಂತಂದರೆ ಇಲ್ಲಿ ನಮಗೆ ಪ್ರಮುಖ ಸಂವಿಧಾನದ 3 ಅಂಗಗಳಾದಂಥ ಈ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ, ಇವುಗಳ ನೇಚರ್, ಇವುಗಳ ಸ್ವಭಾವ ಹೇಗಿರಬೇಕು, ಇವುಗಳ ಕಾರ್ಯವ್ಯಾಪ್ತಿ ಹೇಗಿರಬೇಕು, ಅವಕ್ಕೆ ತಮ್ಮದೇ ಆದಂಥ ಒಂದು ಲಿಮಿಟ್ನಲ್ಲಿ ಅವು ಕೆಲಸವನ್ನು ಮಾಡಬೇಕು. ಒಂದರ ಮೇಲೆ ಇನ್ನೊಂದು ಓವರ್ಟೇಕ್ ಆಗಬಾರ್ದು. ಓವರ್ಟೇಕ್ ಆದರೆ ಅಗೇನ್ ಇಟ್ ಕ್ರಿಯೇಟ್ ಸಮ್ ಪ್ರಾಬ್ಲಮ್ಸ್. ಆ ರೀತಿ ಆಗದೇ ರೀತಿಯಲ್ಲಿ ದೆನ್ ಹಿ ರಿಯಲೈಸ್ಡ್ ದಟ್ ದ ಜುರಿಡಿಕ್ಷನ್ ಆಫ್ ಈಚ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅನ್ಟ್ರಾಮಲ್ಡ್. ಒಂದಕ್ಕೊಂದು ಅಂಗಗಳು ಸ್ವತಂತ್ರವಾಗಿ ನಿರ್ಭೀತಿಯಿಂದ ತಮಗೆ ಆದಂಥ ಒಂದು ವ್ಯಾಪ್ತಿಯೊಳಗೆ ಕೆಲಸವನ್ನು ಮಾಡಬೇಕು. ಒಂದು ಅಂಗದಲ್ಲಿ ಇನ್ನೊಂದು ಅಂಗ ಕೈಯನ್ನು ಇಟ್ಟು ಅಥವಾ ಮೂಗು ತೋರಿಸೋದು ಅಂತ ಕರೀತು, ಲೈಕ್ ದಟ್ ಡಿಸ್ಟರ್ಬಿಂಗ್, ಈ ಥರ ಇರಬಾರ್ದು ಅನ್ನೋ ಒಂದು ಸ್ಪಷ್ಟ ಅರಿವು, ಜ್ಞಾನ ಅವರಲ್ಲಿ ಇತ್ತು. ಅಟ್ ದ ಸೇಮ್ ಟೈಮ್ he had the sense of the importance of the role of citizens. ಇದರೊಟ್ಟಿಗೆ ಭಾರತ ದೇಶದ ಪ್ರಜೆಗಳಾದ ನಾವು ಕೂಡ ಸಂವಿಧಾನಕ್ಕೆ ಯಾವ ರೀತಿ ನಡ್ಕೋಬೇಕು, ನಮ್ಮ ಪಾತ್ರ ಏನು ಅನ್ನೋದನ್ನು ಕೂಡ ಅತ್ಯದ್ಭುತವಾಗಿ ಆ ಸಂವಿಧಾನದಲ್ಲಿ ಬಹಳ ಅದ್ಭುತವಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಐ ಹೋಪ್ ದ್ಯಾಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ರೀಚ್ ಯು ಇನ್ ದಿಸ್ ಫಸ್ಟ್ ಪಾರ್ಟ್ ಆಫ್ Dr. B.R. Ambedkar and his achievements, and let us see the remaining part of the lesson in the next video. Till then, please watch the video. If you like the video, please subscribe the channel and share the video with your friends. Till then, take care. Thank you.